ಸೊ ಏಲಗಿರಿಲಿ ಫ್ರೂಟ್ಸು ಫೇಮಸ್, ಹೆವಿ ಫೇಮಸ್ಸು. ಏನೇನೋ ಫ್ರೂಟ್ಸ್ ಇರುತ್ತೆ, ಒಂಥರ ಟ್ರಾಪಿಕಲ್ ಫ್ರೂಟ್ಸ್ ಟೈಪು. ಸೊ ನೋಡ್ಬೋದು. ನಿಲ್ಲಿಸ್ತೀನಿ, ಸೈಡ್ಗೆ ಹಾಕ್ತೀನಿ, ಸೈಡ್ಗೆ ಹಾಕಿ ಹೋಗೋಣ. ಫ್ರೂಟ್ ಶಾಪಿಂಗ್ ಹೋಗೋಣ ಸ್ವಲ್ಪ. ಒಳ್ಳೊಳ್ಳೆ ನರ್ಸರಿ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಮೇಲಿರೋವೆಲ್ಲ ಮಾಮೂಲಿ ಗ್ರೇಪ್ಸೇ 3 ವೆರೈಟಿ ಇದೆ. ಇದೇನ ಇದು? ನಾಟಿ ಚೆರಿ ಅಂತ ಇದು. ಸ್ವೀಟ್ ಇರಕಾ? ಪುಳಿಪ್ ಇರಕಾ? ಓ, ಇದು ಸ್ವೀಟಾ? ಇದು ಸ್ವೀಟ್ ಅಂತ, ಇದು ಹುಳಿ. ಏಲಗಿರಿ ಫೇಮಸ್ ಏನಾರು ಫೇಮಸ್ ಇದಾ? ಸೊ ಇದೆಲ್ಲ ಏಲಗಿರಿ ಫೇಮಸ್ ಫ್ರೂಟ್ಸ್ ಅಂತ. ಇದೆಲ್ಲ ಹೆಸರುಗಳು ಏನಂತ ಗೊತ್ತಿಲ್ಲ. ಇದನ್ನ ಸ್ವೀಟ್ ಸ್ಟಾರ್ ಫ್ರೂಟ್. ಇದು ವಾಟರ್ ಆಪಲ್. ಇದು ವಾಟರ್ ಆಪಲ್ಲು, ಇದು ಸ್ಟಾರ್ ಫ್ರೂಟ್. ಇದು ಮ್ಯಾಂಗೋ ನೋಡಿ ಎಷ್ಟು ಚಿಕ್ಕದಾಗಿದೆ. ನೈಸ್. ಫಿಗ್ ಇಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿ ಸ್ವಲ್ಪ ಇದಿದೆ ಸದ್ಯಕ್ಕೆ. ಇದು ಪೀಚ್ ಇದೆ. ಪೀಚ್ ಯೂಶಲಿ ಜಾಸ್ತಿ ಸಿಗಲ್ಲ. ಇದು ಲಿಚ್ಚಿ, ಇದು ಪ್ಲಮ್ಸ್. ಮ್ಯಾಂಗೋ ಸಾಕಾಗಿದೆ, ಚಿಕ್ಕದಾಗೆ ಟ್ರೈ ಮಾಡ್ಬೋದು. ಸ್ವೀಟ್ ಇದೆ ಅಂತ ಬೇಜಾನ್ ಫ್ರೂಟ್ಸ್ ಇದೆ ಇಲ್ಲಿ. ಯಾವ ತೊಗೊಳೋದು ಯಾವ್ದು ಬೆಳೆಸೋದು ಗೊತ್ತಾಗ್ತಾಯಿಲ್ಲ. ಸೊ ನೋಡ್ಬೋದು ಹಿಂದೆ ಫುಲ್ ಕಲರ್ ಫ್ರೂಟ್ ಸ್ಟಾಲ್. ಈ ಥರ ಫ್ರೂಟ್ ಸ್ಟಾಲ್ ಎಲ್ಲ ಕಡೆ ಸಿಗುತ್ತೆ ನಿಮಗೆ ಇಲ್ಲಿ ಏಲಗಿರಿಯಲ್ಲಿ. ರೋಡೆಲ್ಲ ಇಟ್ಕೊಂಡಿರ್ತಾರೆ. ಹಾಂ, ಪೀಚ್ ಆಡ್ದಾಗ ಎಲ್ಲ 2 ತೊಗೊಂಬಿಡೋದು ಅಷ್ಟು. ಆಮೇಲೆ ಎಲ್ಲ ಇಷ್ಟ ಆದರೆ ಇನ್ನೊಂದ್ಸರಿ ತೊಗೊಂಡು. ಹಾಂ, ಅದೊಂದು 2 ತೊಗೊಂಡು. ಇದು ಹಾಂ, ಇದು ಕಲರ್ ನೋಡಿ ಹೆಂಗಿದೆ. ರೆಡ್ ಕೆಂಪಗೆ ಸಕ್ಕಲಾಗಿದೆ, ಕಲರ್ಫುಲ್ ಫ್ರೂಟ್ಸ್. ಇದು ಸ್ವೀಟ್ ಇರುತ್ತೆ ಅಂತ ಒಂದು ಸ್ವಲ್ಪ ತೊಗೊಂಡಿದ್ದೀವಿ. ಟ್ರೈ ಮಾಡೋಣ ಎಲ್ಲ ಒಂದು ಸ್ವಲ್ಪ. ಸೊ ಇಷ್ಟು ಐಟಮ್ ತೊಗೊಂಡ್ವಿ. ಸೊ ಇಷ್ಟು ಐಟಮ್ಗೆ 250 ರೂಪೀಸ್. ಚೆರಿ ಟ್ರೈ ಮಾಡೋಣ. ಚೆರಿ ಸ್ವೀಟ್ ಇದೆ, ಜಾಸ್ತಿ ಸ್ವೀಟ್ ಏನಿಲ್ಲ. ಹುಳಿನೂ ಸ್ವಲ್ಪ ಇದೆ ಲೈಟಾಗೆ, ಚೆನ್ನಾಗಿದೆ. ಆದರೆ ಅದೇ ಕೇಕ್ ಮೇಲೆ ಹಾಕಿರ್ತಾರಲ್ಲ, ಸೊ ಆ ಥರ ಚೆರಿ. ಅದು ಇನ್ನೂ ಚೆನ್ನಾಗಿ ಸಿರಪ್ಪಲ್ಲಿ ನೆನೆಸ್ಬಿಟ್ಟು ಇಟ್ಟಿರ್ತಾರೆ. ಬಟ್ ಇದು ರಾ ಫಾರ್ಮ್ಯಾಟು ಚೆನ್ನಾಗಿದೆ, ಅಂತ ರಿಫ್ರೆಶಿಂಗ್ ಆಗಿದೆ. ಸೊ ನೆಕ್ಸ್ಟ್ ಇದು ಯಾವುದಿದು? ಪ್ಲಮ್ಸ್ ಟ್ರೈ ಮಾಡೋಣ. ಸೊ ನೆಕ್ಸ್ಟ್ ಐಟಮು ಪ್ಲಮ್ ಟ್ರೈ ಮಾಡೋಣ. ಚೆನ್ನಾಗಿ ತೊಳೆದಾಯಿತು. ಸಕ್ಕತ್ತಾಗಿದೆ. ಇದು ಹೆವಿ ಸ್ವೀಟ್ ಆಗಿದೆ. ಸಿಪ್ಪೆ ಸ್ವಲ್ಪ ಲೈಟ್ ಹುಳಿ ಬರುತ್ತೆ ಅಷ್ಟೇ, ತುಂಬ ಲೈಟು. ಹೊರಗಡೆ ಸ್ವೀಟ್ನೆಸ್ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಕ್ರಂಚಿಯಾಗೆ ರಿಫ್ರೆಶಿಂಗ್ ಆಗಿದೆ. ಒಳಗಡೆ ಸ್ವಲ್ಪ ಆ್ಯಪಲ್ ಟೆಕ್ಸ್ಚರ್ ಬರುತ್ತೆ, ಸೂಪರ್. ಸೊ ನೆಕ್ಸ್ಟ್ ಫ್ರೂಟು ಇರೋದ್ರಲ್ಲಿದೆ, ಒಳ್ಳೆ ಕಲರ್ ಇದೆ ಇದರಲ್ಲಿ. ಟ್ರೈ ಮಾಡೋಣ, ಬಟ್ ಟೇಸ್ಟ್ ಹೆಂಗಿರೋದು ಗೊತ್ತಿಲ್ಲ. ಇದೇನು ಫ್ರೂಟ್ ಹೇಳಿದವರು? ಏನೋ ವಾಟರ್ ಆ್ಯಪಲ್ಲು, ರೋಸ್ ಆ್ಯಪಲ್ಲು ಏನೋ ಅಂದ್ರೆ ಇದು ಸಗದಾಗಿದೆ. ಯಾವುದೋ ಚಿಪ್ಸ್ ತಿನ್ನಂಗಿತ್ತು, ಒಳ್ಳೆ ಅಷ್ಟು ಕ್ರಿಸ್ಪಿ ಕ್ರಂಚಿ ಆಗಿದೆ, ಚೆನ್ನಾಗಿದೆ. ಏನು ಟೇಸ್ಟು ಇಲ್ಲ ಇದರಲ್ಲಿ ಜಾಸ್ತಿ, ಅದೇ ಹೆವಿ ಜ್ಯೂಸಿ ಆಗಿದೆ. ಜ್ಯೂಸ್ಗೆ ಏನೂ ಟೇಸ್ಟ್ ಇಲ್ಲ. ಸೊ ಆ ಥರ ಇದೆ. ಫುಲ್ ಒಂಥರ ಮೀಟ್ ಅನ್ಬೋದು, ಜಾಸ್ತಿ ಮೀಟಿ ಆಗಿದೆ. ಟೇಸ್ಟ್ ಏನಿಲ್ಲ. ನಿಮ್ಗೆ ಏನಾದ್ರು ಬಾಯಾರಿಕೆ ಆಗ್ತಾಯಿದೆ, ಫುಲ್ ಬಿಸ್ನೆಸ್ ಸುತ್ತಾಡಿ ಬಂದಿದ್ದೀರಾ, ಬಾಯಾರಿಕೆ ಆಗ್ತಾಯಿದೆ, ಏನಾದ್ರು ಒಂದು ಒಳ್ಳೆ ರಿಫ್ರೆಶಿಂಗ್ ಜ್ಯೂಸಿಯಾಗಿ ಫ್ರೂಟ್ ತಿನ್ಬೇಕಂದ್ರೆ ನೀರದು
ರಿಪ್ಲೇಸ್ಮೆಂಟ್ ಇದು, ವಾಟರ್ ರಿಪ್ಲೇಸ್ಮೆಂಟ್ ಸೂಪರಾಗಿದೆ. ನೈಸ್, ಒಂದು ಒಳ್ಳೆ ಫ್ರೂಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ. ಏಲಗಿರಿಗೆ ಬಂದರೆ ಫ್ರೆಶ್ ಫ್ರೂಟ್ಸ್ ಮಿಸ್ ಮಾಡಬೇಡಿ. ಫ್ರೂಟ್ಸ್ ಹೆವಿ ಫೇಮಸ್ ಇಲ್ಲಿ, ಇಲ್ಲೇ ಬೆಳೆದು ಮಾರ್ತಾರೆ. ಫ್ರೆಶ್ ಆಗಿರುತ್ತೆ, ಅದು ಈ ಸ್ವಲ್ಪ ತಣ್ಣಗಿರುತ್ತೆ ಇಲ್ಲಿ ಕ್ಲೈಮೇಟು. ಆ ಕೋಲ್ಡ್ ಕ್ಲೈಮೇಟಲ್ಲಿ ಬೆಳೆಯೋವಂಥ ಫ್ರೂಟ್ಸ್ ಇದು. ಇಟ್ಸ್ ರಿಯಲಿ ನೈಸ್. ಬಂದರೆ ಫ್ರೂಟ್ಸು ಒಂದು ಟು ಡೂ ಲಿಸ್ಟಲ್ಲಿ ಬರೆದಿಟ್ಕೊಳ್ಳಿ.